ಕಾಶ್ಮೀರದಲ್ಲಿ ಹಿಂದೂಗಳ ನೆತ್ತರ ಹರಿತಾ ಇದ್ದಂತೆಯೇ ದೇಶದಲ್ಲಿ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಪ್ರವಾಸಿಗರ ಮೇಲೆ ನಡೆಸಿರುವಂತಹ ದಾಳಿಯನ್ನು ಮುಂದಿಟ್ಟುಕೊಂಡು ನಾನಾ ರೀತಿಯಂತಹ ಮಾತಿನ ಸಮರ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಕ್ ವಿರುದ್ಧ ಈಗ ಯುದ್ಧದ ಅಗತ್ಯ ಇಲ್ಲ ಅಂತೇಳಿ ಮಾತನಾಡಿದ್ದು, ಪಾಕಿಸ್ತಾನದ ಮೇಲೆ ಪ್ರೀತಿ ನಿಮಗೆ ಅಂತ ಬಿಜೆಪಿ ನಾಯಕರು ಕಾಲೆಳೆದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮೋದಿ ಸರ್ವಪಕ್ಷದ ಸಭೆಗೆ ಭಾಗ್ಯ ಆಗಿರಲಿಲ್ಲ, ಸರ್ವಪಕ್ಷ ಸಭೆಯಲ್ಲಿ ಸರ್ವಪಕ್ಷಗಳ ನಾಯಕರ ಜೊತೆ ಮಾತನಾಡಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗರಂ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿ ವಿಚಾರವಾಗಿ ಸರ್ವಪಕ್ಷ ಸಭೆಗೆ ಪ್ರಧಾನಿ ಮೋದಿ ಗೈರಾಗಿದ್ದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಸರ್ವಪಕ್ಷ ಸಭೆಗೆ ನಾವೆಲ್ಲ ಹೋಗಿದ್ವಿ, ಆದರೆ ಪ್ರಧಾನಮಂತ್ರಿಗಳೇ ಬಂದಿರಲಿಲ್ಲ. ಚುನಾವಣಾ ಭಾಷಣ ಮಾಡಲು ಬಿಹಾರಕ್ಕೆ ಹೋಗಿದ್ದೀರಿ. ಪ್ರಧಾನಮಂತ್ರಿಗಳ ಈ ಆಟಿಟ್ಯೂಡ್ ಸರಿಯಿಲ್ಲ, ಅವರು ಸೀರಿಯಸ್ ಇಲ್ಲ ಅಂತ ಅರ್ಥ ಎಂದು ಗುಡುಗಿದ್ದಾರೆ. ಸರ್ಕಾರ ಮೀಟಿಂಗ್ ಕರೆದ ಮೇಲೆ ಸರ್ಕಾರ ವತಿಯಿಂದ ಪ್ರೈಮ್ ಮಿನಿಸ್ಟರ್ ಹಾಜರಿರಬೇಕಾಗಿತ್ತು. ಅವರು ಹಾಜರಿಲ್ಲ, ಅದಕ್ಕಾಗಿ ಇದು ಸರಿಯಲ್ಲ. ಸುಮಾರು 26 ಜನ ಇದರಲ್ಲಿ ಮೃತರಾಗಿದ್ದಾರೆ, ಅನೇಕ ಜನ ಗಾಯಾಳರಾಗಿದ್ದಾರೆ. ಅದಕ್ಕೆ ನಾವು ಈ ಆಟಿಟ್ಯೂಡನ್ನು ಪ್ರೈಮ್ ಮಿನಿಸ್ಟರ್ದು ಸರಿ ಇಲ್ಲ. ಎಲೆಕ್ಷನ್ ಭಾಷಣ ಮಾಡೋಕ್ಕೆ ನೀವು ಬಿಹಾರಕ್ಕೆ ಹೋಗ್ತೀರಿ, ಇಲ್ಲೇ ದಿಲ್ಲಿಯಲ್ಲಿ ಬರಂಗಿಲ್ಲ, ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದರೆ ಅವರು ಸೀರಿಯಸ್ ಇಲ್ಲ ಅಂತ ಅದರ ಅರ್ಥ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯಾದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಮತ್ತು ಸಚಿವ ಸಂತೋಷ್ ಲಾಡ್ ಅವರದ್ದು ಇನ್ನೊಂದು ರೀತಿಯ ಹೇಳಿಕೆ. ಪಾಕಿಸ್ತಾನದ ಮೇಲೆ ಯುದ್ಧ ಅವಶ್ಯಕತೆ ಇಲ್ಲ ಅಂತಿರೋ ಸಿದ್ದರಾಮಯ್ಯ, ಯುದ್ಧ ಬೇಡ, ಶಾಂತಿ ಬೇಕು, ಭದ್ರತೆ ಹೆಚ್ಚಿಸಬೇಕು ಅಂದ್ರು. ಸಚಿವ ಸಂತೋಷ್ ಲಾಡ್ ಅವರು ಭದ್ರತಾ ವೈಫಲ್ಯ ಅಂತ ಹೇಳ್ತಾನೆ ಪ್ರಧಾನಿ ಮೋದಿ ಅವರ ರಾಜೀನಾಮೆಯನ್ನು ಕೇಳ್ತಿದ್ದಾರೆ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಮತ್ತಿಷ್ಟು ವರ್ಷ ಆಗಲಾರದು ಈಗಾಗಿದೆ. ಲ್ಯಾಬ್ಸ್ ಯಾರ್ದು? 7 ಲಕ್ಷ ಜನ ಅಲ್ಲೇ ಶ್ರೀನಗರ್ನಲ್ಲಿದ್ದಾರೆ, ಪ್ಯಾರಾಮಿಲಿಟರಿ ಫೋರ್ಸು, ಮಿಲಿಟರಿ ಫೋರ್ಸು. ಒಬ್ಬ ವಾಚ್ಮನ್ ಇಲ್ಲ ಅಲ್ಲಿ. ಯಾಕಿಲ್ಲ? ಇದ್ರ ಬಗ್ಗೆ ಕೇಳಬಾರ್ದ ಪ್ರಶ್ನೆ? ಉತ್ತರ ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ತಾನೇ ಉತ್ತರ ಕೊಡಬೇಕು. ಯಾವಾಗ ಕೇಂದ್ರ ಸರ್ಕಾರ ಫೇಲಿಯರ್ ಇರ್ತದೆ, ಅವಾಗೇನಾಗುತ್ತೆ, ಸ್ಟುಡಿಯೋಗಳು ಸೆಟ್ ಆಗ್ಬಿಡ್ತು ಈ ದೇಶದಲ್ಲಿ. ಪಹಲ್ಗಾಮ್ ಪ್ರಕರಣದಲ್ಲಿ ಭದ್ರತೆ ವೈಫಲ್ಯವಿತ್ತು ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಯುದ್ಧ ಬೇಡ, ಶಾಂತಿ ಬೇಕು ಅಂತಿದ್ದಾರೆ ಕೈಕಲಿಗಳು. ಆದರೆ ಬಿಜೆಪಿಯವರು ಕಾಂಗ್ರೆಸ್ ನಾಯಕರ ಮಾತನ್ನ ವಿರೋಧಿಸಿದ್ರು. ಆರ್ ಅಶೋಕ್, ಸಂಸದ ಯದುವೀರ್, ಜೆಡಿಎಸ್ ಶಾಸಕ ರವಿಕುಮಾರ್ ಕೂಡ ಸಿಎಂ ಹಾಗೂ ಸಂತೋಷ್ ಲಾಡ್ ಮಾತಿಗೆ ತಿರುಗೇಟ್ ಕೊಟ್ರು. ಸೈನ್ಯದ ಮೇಲೆ ಆಪಾದನೆ ಮಾಡ್ತಿರಲ್ಲ ನೀವು. ಮುಂದೆ ಈ ದೇಶದ ಜನ, ಈ ರಾಜ್ಯದ ಜನ, ಈ ಘಟನೆ ಆಗ್ತಾ ಇದೆಯಲ್ಲ, ಸಿದ್ದರಾಮಯ್ಯ ಹೇಳಿಕೆ, ಲಾಡ್ ಹೇಳಿಕೆ, ಪ್ರಿಯಾಂಕಾ ಖರ್ಗೆ ಹೇಳಿಕೆ, ಮುಂದೆ ನಿಮ್ಮೆಲ್ಲರಿಗೂ ಸರಿಯಾದಂತ ಪಾಠ ಈ ರಾಜ್ಯದ ಜನ ಕಲಿಸ್ತಾರೆ ನೋಡಿ. ಕಾಂಗ್ರೆಸ್ನವರು ಏನು ಈ ಸಂದರ್ಭದಲ್ಲಿ ಆರೋಪ ಮಾಡುವಂಥದ್ದು ಯಾವುದೇ ರೀತಿಯ ಯೋಗ್ಯತೆ ಇಲ್ಲ. ಹಿಂದೆ ಭಾರತದಲ್ಲಿ ಅವರ ಆಳ್ವಿಕೆಯ ಸಮಯದಲ್ಲಿ ಯಾವ ರೀತಿಯ ಭಯೋತ್ಪಾದಕರಿಗೆ ಒಂದು ಸಂಪೂರ್ಣವಾಗಿ ಇಲ್ಲಿ ಭಾರತ ಒಂದು ಫ್ರೀ ಕಂಟ್ರಿ ಆಗಿ ಅವ್ರಿಗೆ ಒಂದು ಅವಕಾಶ ಇತ್ತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಇದುವರೆಗೂ ಸ್ವತಂತ್ರ ಬರಕ್ ಮುಂಚೆ, ಸ್ವತಂತ್ರ ಬಂದ ಮೇಲೆ ಶಾಂತಿ ಇತ್ತು ಅಂತಾನೆ ಭಾರತೀಯರು ಇರೋದು. ಆದರೆ ಸಿದ್ದರಾಮಯ್ಯನವರು ಈ ಒಂದು ಘಟನೆಯನ್ನು ಖಂಡನೆ ಮಾಡಬೇಕು. ಇವತ್ತು ಮುಂದೆ ಈ ರೀತಿ ಮರುಕಳಿಸಬಾರ್ದು. ರಾಜಕೀಯ ಏನಾದ್ರೂ ಇರ್ಲಿ, ಪಹಲ್ಗಾಮ್ ದುರಂತದಲ್ಲಿ ಮಡಿದವರಿಗೆ ನ್ಯಾಯ ಕೊಡಿಸೋ ಕೆಲಸ ಆಗ್ಬೇಕು ಅನ್ನೋದಷ್ಟೇ ಎಲ್ಲರ ಹೆಬ್ಬಯಕೆ. ಅಂದಹಾಗೆ ಇಷ್ಟೆಲ್ಲದರ ಮಧ್ಯೆ ದೆಹಲಿಯ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮಡಿದವರಿಗೆ ಗೌರವ ಸಲ್ಲಿಸಿದ್ರು. 2 ನಿಮಿಷಗಳ ಮೌನ ಆಚರಿಸಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಮಡಿದ ಅಮಾಯಕ ಜೀವಗಳಿಗೆ ನಮನ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.